ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಹೊಸ ಪ್ಲಾನ್ ಮಾಡಿದೆ ರಾಜ್ಯ ಸರ್ಕಾರ. ಆ ಪ್ಲಾನ್ ಏನು? ಹಾಗೆ ಈ ಅಧಿಕಾರಿಗಳು ಒಂದು ವಾರದಲ್ಲಿ ನಿಮ್ಮ ಮನೆ ಬಾಗ್ಲಿಗೆ ಬರ್ತಾರೆ, ಸರ್ವೆನ ಕೂಡ ಮಾಡ್ತಾರೆ. ಯಾರು ಬರ್ತಾರೆ, ಏನಿದು, ಈ ಪ್ಲಾನ್ ಯಾವ್ದ್ರ ಬಗ್ಗೆ ಅನ್ನೋದರ ಮಾಹಿತಿ ಬೇಕು ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ. ನಾನು ಚಂದನ. ಈಗ ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಚಾಲ್ತಿಯಲ್ಲಿದೆ, ಅಂದ್ರೆ ಚಾಲನೆಯಲ್ಲಿದೆ. ಸಾಕಷ್ಟು ಜನ ಅರ್ಹರಿಲ್ಲದೆ ಇರೋರು ಕೂಡ ಈ ಯೋಜನೆಗಳ ಲಾಭನ ಪಡಿತಾ ಇದ್ದಾರೆ. ಅದಕ್ಕೆ ಇದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೇಕು. ಯಾರಿಗೆಲ್ಲ ಅನರ್ಹರಿಗೆ ಈ ಲಾಭ ಹೋಗ್ತಿದೆ ಅವರನ್ನ ಇದರಿಂದ ತಪ್ಪಿಸ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಪ್ಲಾನ್ ಅನ್ನ ಮಾಡಿದೆ. ಅಂದ್ರೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡೋದಕ್ಕೆ ಈಗ ಒಂದು ವಾರದಲ್ಲಿ ಸರ್ವೆ ಮಾಡೋದಕ್ಕೆ ನಿಮ್ಮ ಮನೆ ಬಾಗ್ಲಿಗೆನೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ಈ ಸರ್ವೆ ಹೇಗಾಗತ್ತೆ ಅಂದ್ರೆ ಒಂದು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಆಗುತ್ತೆ. ಅದೇ ಸರ್ವೆ ಮಾದರಿಯಲ್ಲೇ ಆಗುತ್ತೆ. ಈ ಸರ್ವೆ ಮಾದರಿಯಲ್ಲೇ ಹೇಗಾಗುತ್ತೆ ಅನ್ನೋದಾದ್ರೆ ಈ ಆಶಾ ಕಾರ್ಯಕರ್ತರು, ಹಾಗೆ ಅಂಗನವಾಡಿ ಕಾರ್ಯಕರ್ತರು, ಹಾಗೆ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ನಿಮ್ಮ ವಿವರಗಳನ್ನ ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ದಾಖಲೆ ಮಾಡ್ಕೊಂಡು ಹೋಗ್ತಾರೆ. ಅಂಡ್ ಆ ದಾಖಲೆ ಮಾಡ್ಕೊಂಡು ಹೋದಂತಹ ಸಮಯದಲ್ಲಿ ಬರ್ಕೊಳ್ಳೋದೆಲ್ಲ ಇರೋದಿಲ್ವಲ್ಲ, ಸೊ ಕಂಪ್ಲೀಟ್ ಆಗಿ ಫೋನ್ ನಲ್ಲೇ ಇರೋದ್ರಿಂದ ಯಾರ್ಯಾರಿಗೆ ಯಾವ್ಯಾವ ಯೋಜನೆ ದೊರಕ್ತಾ ಇದೆ ಅನ್ನೋದರ ವಿವರವನ್ನ, ಮಾಹಿತಿಯನ್ನ ಕಂಪ್ಲೀಟ್ ಆಗಿ ತಗೋತಾರೆ. ಯಾರೆಲ್ಲ ಅರ್ಹರಿದ್ದಾರೆ, ಇದಕ್ಕೆ ಅನರ್ಹರಿದ್ದಾರೆ ಅನ್ನೋದನ್ನ ಪರಿಶೀಲನೆ ಮಾಡಿ ಯಾರಿಗೆ ಆ ಯೋಜನೆ ಹೋಗ್ಬೇಕು ಅವ್ರಿಗೆ ಅದನ್ನ ಕಂಪ್ಲೀಟ್ ಆಗಿ ತಲುಪಿಸುವಂತಹ ಪ್ರಯತ್ನ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು 3 ಇಲಾಖೆಗಳು ನಿಮ್ಮ ಮನೆ ಬಾಗಿಲಿಗೆ ಇನ್ನೊಂದು ವಾರದಲ್ಲಿ ಬರ್ತಾರೆ. ಏನಿಲ್ಲ ಅಂತ ಹೇಳಿದ್ರು, ಸಾಕಷ್ಟು ಸುಮಾರು 4,000 ಅಧಿಕಾರಿಗಳು ಈಗಾಗ್ಲೇ ಸರ್ವೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಇಡೀ ಓವರ್ ಆಲ್ ಕರ್ನಾಟಕದಲ್ಲಿ. ಅಂಡ್ ಯೋಜನೆಗಳು ಯಾವ್ಯಾವಿದೆ ಅನ್ನೋದು ನಮ್ಗೆ ಈಗಾಗ್ಲೇ ಗೊತ್ತಿದೆ. ಈ 5 ಯೋಜನೆಗಳೇನಿದೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ, ಯುವ ನಿಧಿ, ಇದು ಯಾರ್ಯಾರ ಪಾಲಿಗೆ ಹೋಗ್ತಾ ಇದೆ, ಯಾರ್ಯಾರು ಅರ್ಹರ ಪಾಲಿಗೆ ಹೋಗ್ತಾ ಇದೆ, ಅನರ್ಹರ ಪಾಲಿಗೆ ಹೋಗ್ತಾ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಸರ್ವೆ ಮಾಡಿ ನಿಮ್ಗೆ ಅದನ್ನ ಒದಗಿಸ್ಕೊಡುವಂತಹ ಪ್ರಯತ್ನ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಸಿಎಂ DK ಶಿವಕುಮಾರ್ ಅವರು ಹೇಳಿದ್ರು, ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಜನ ಸತ್ತೋಗಿದ್ರು ಕೂಡ ಅವರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ ಅಂತ. ಇದನ್ನ ಎಲ್ಲದನ್ನೂ ಕೂಡ ಸ್ಟಾಪ್ ಮಾಡೋದಕ್ಕೆ ಈ ರೀತಿಯಾದಂತಹ ಒಂದು ಮಹತ್ವದ ನಿರ್ಧಾರವನ್ನ ಈಗಾಗಲೇ ರಾಜ್ಯ ಸರ್ಕಾರ ಕೈಗೊಂಡಿದೆ. ಸೊ ಇನ್ನೊಂದು ವಾರದಲ್ಲಿ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಸರ್ವೆನ ಮಾಡ್ಕೊಂಡು ಹೋಗ್ತಾರೆ. ಸೊ ಯಾರೆಲ್ಲ ಅರ್ಹರಿದ್ದಾರೆ ಅವರಿಗೆ ಯೋಜನೆಗಳು ಖಂಡಿತವಾಗ್ಲೂ ಸಿಗುತ್ತೆ, ಅದರಲ್ಲಿ ಡೌಟೇ ಇಲ್ಲ ಅಂತ ಇದೆ ರಾಜ್ಯ ಸರ್ಕಾರ. ಮತ್ತಷ್ಟು ಅಪ್ಡೇಟ್ಸ್ ಬೇಕಂದ್ರೆ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.